ಬಾರಪ್ಪ ಮುಂದೆ ಬಾರಿನ ಅವ್ರು ಬರೋವಲ್ರಿ ನಿಂದ ಬರೋದ ನಿನ್ನೆ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದನ್ನ ನಾನು ನೋಡಿದೆ. ಅಂದ್ರೆ ಅವರು ಯಾವ ರೀತಿ ಅಂದ್ರೆ ಒಂದು ಗಾಬರಿಗೊಂಡು ಅಂದ್ರೆ ರೈತರು ರುಚಿ ಗೆಲ್ತಾ ಇದ್ದಾರೆ ಅನ್ನುವಂತ ಒಂದು ಗಾಬರಿಯಲ್ಲಿ ಅವರು ನಿನ್ನೆ ಮಾಡಿರುವಂತ ಕೆಲಸ ಅಂತಂದ್ರೆ ಕುಡಿಯೋದಕ್ಕೆ ನೀರು ಬಿಟ್ಟಿರೋದು ನಿಮಗೂ ಗೊತ್ತು, ಮಾಧ್ಯಮ ಸ್ನೇಹಿತರಿಗೆ ಮತ್ತು ನಮಗೂ ಗೊತ್ತಿರೋದು. ಆದ್ರೆ ಆ ಸ್ಟೇಟ್ಮೆಂಟ್ ತಾವು ನೋಡಿದ್ರೆ ಕನ್ಫ್ಯೂಷನ್ ನಲ್ಲಿ ಇವತ್ತು ನಾನು ಗೌರವ್ ಗುಪ್ತಾ ಅವ್ರ ಜೊತೆ ಮಾತಾಡಿದೆ, ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತಾಡಿದೆ. ನೀರು ಬಿಡ್ತಾರೆ, ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತು ಅವ್ರು ಹೇಳಿರುವಂಥದ್ದು. ಅವ್ರು ಇವತ್ತು ರೈತರು ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಕುಡಿಯೋ ನೀರು ಜೊತೆಗೆ ಕೃಷಿಗೂ ಕೂಡ ನಾವು ನೀರನ್ನು ಬಿಡ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರು ಬಹಳ ದೊಡ್ಡ ಮನುಷ್ಯ ಆಗ್ತಾ ಇದ್ರು. ಈ ರೀತಿ ರೈತರನ್ನ ಗೊಂದಲಕ್ಕೆ ಸೃಷ್ಟಿ ಮಾಡಿ ಇವತ್ತು ನಾವು ಮಾಡ್ತಾ ಇರುವಂತ ಹೋರಾಟ ಇದು ಒಂದು ರೀತಿ ವಿಫಲ ಆಗಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಯಿಂದ ಅವ್ರು ಮಾಡಿರುವಂತ ಒಂದು ವಿಡಿಯೋ ಹೇಳಿಕೆಗಳು ತುಂಬಾ ತಪ್ಪದು. ಅವರಲ್ಲಿ ಕೂತಿದ್ದಾರಾಗ್ಲಿ ರೈತರ ಕಣ್ಣೀರನ್ನ ಅವರು ಅರ್ಥ ಮಾಡಿಕೊಂಡಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಇವತ್ತು ಸನ್ಮಾನ್ಯ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ಎಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು, ಸನ್ಮಾನ್ಯ ಶಿವರಾಮೇಗೌಡರು, ಡಾಕ್ಟರ್ ಬಸವರಾಜ್ ಅವರು, ಪರಣ್ಣಮನಗೌಡ ಅವರು, ವಿಪಕ್ಷ ಪ್ರತಿಜ್ಞೆಗಳು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರುವ ಪಕ್ಷದ ಜನರಲ್ ಸೆಕ್ರೆಟರಿ ರವಿಕುಮಾರ್ ಅವರು, ಶರಣು ತಲಿಕೆರೆ ಅವರು ಮತ್ತು ಸಾಕಷ್ಟು ನಮ್ಮ ಹೇಮಲತಾ ನಾಯ್ಕ ಸಹೋದರಿ ಗಿರೇಗೌಡರು, ಎಲ್ಲ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಇಲ್ಲಿಂದ ಟ್ರ್ಯಾಕ್ಟರ್ ಬೈಕ್ ಮೂಲಕ ಹಿತ್ತಾಳಿವರೆಗೆ ಹೋಗಿ ಹಿತ್ತಾಳಿಂದ ಪಾದಯಾತ್ರೆ ಮಾಡೋದ್ರ ಮೂಲಕ ಇವತ್ತು ಕಾಡ ಕಚೇರಿಗೆ ನಾವು ಹೋಗ್ತಾ ಇದ್ದೀವಿ. ನಾವಲ್ಲಿಗೆ ತಲುಪೋದ್ರೊಳಗಡೆ ನೀವೇನಾದ್ರೂ ನೀರು ಬಿಟ್ರೆ ನಾವು ಪಾದಯಾತ್ರೆ ಕೂಡ ನಾವು ಡ್ರಾಪ್ ಮಾಡ್ಕೊಳ್ತೀವಿ. ನಾವು ಇಲ್ಲಿಂದ ಪ್ರಾರಂಭ ಆಗೋದ್ರೊಳಗಡೆ ನಿಮಗೆ ಒಂದು ಎಚ್ಚರಿಕೆ ಏನಂತಂದ್ರೆ, ನೀವು ಇಲ್ಲಿರುವಂತಹ ನಮ್ಮ ಜಿಲ್ಲೆಯ ರೈತರ ಜೊತೆಯಲ್ಲಿ, ಈ 4 ಜಿಲ್ಲೆಗಳ ರೈತರ ಜೊತೆಯಲ್ಲಿ ನೀವು ಆಟ ಆಡ್ಕೊಳ್ಳೋ ಪ್ರಯತ್ನ ನೀವು ಮಾಡಬೇಡಿ. ನೀವು ಗೌರವದಿಂದ ನೀವು ಅರ್ಥ ಮಾಡಿಕೊಂಡು ಪರಿಸ್ಥಿತಿಯನ್ನ ನೀರು ಬಿಡಿ. ಇಲ್ಲ ಅಂತಂದ್ರೆ ರೈತರ ಕಣ್ಣೀರಲ್ಲೇ ಈ ಸರ್ಕಾರ ಕೊಚ್ಕೊಂಡು ಹೋಗುತ್ತೆ ಅನ್ನೋದನ್ನ ಹೇಳ್ತೀವಿ.